ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ನಾನು ನಿಮಗೆ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಕೆಲ ಡೌಟ್ ಇದೆ, ಅದನ್ನು ಸಹ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದೇನೆ. ಮುಂದೆ ಹೋಗ್ತಾ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ನಮ್ಮನ್ನು ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲೂ ಫಾಲೋ ಮಾಡಿ. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. 2020 ಮತ್ತು 2021ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಥಮ ಸೆಮಿಸ್ಟರ್ ಡಿಪ್ಲೊಮಾ ತರಗತಿಗಳ ಪ್ರವೇಶಕ್ಕಾಗಿ ಸಂಬಂಧಿಸಿದಂತೆ ಆನ್ಲೈನ್ ನಾನ್ ಇಂಟ್ರಾಕ್ಟಿವ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಸ್ಟ್ 6ರಂದು ಪ್ರಾರಂಭವಾಗುತ್ತೆ. ಆಸಕ್ತಿಯುಳ್ಳಂಥ ವಿದ್ಯಾರ್ಥಿಗಳು ಯಾವುದೇ ಅಂದರೆ ರಾಜ್ಯದ 129 ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ಯಾವುದೇ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿರುವಂತಹ ಪ್ರಾಂಶುಪಾಲರು ಅಥವಾ ಬೋಧಕರ ಸಹಕಾರದೊಂದಿಗೆ ನೀವಲ್ಲಿ ಅರ್ಜಿ ಸಲ್ಲಿಸಬಹುದು. ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಆಗಸ್ಟ್ 6ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಆಗಸ್ಟ್ 22ರವರೆಗೆ ಅಲ್ಲಿ ಅವಕಾಶವಿರುವುದು. ನಿಮಗೆ 24ರಂದು ನಿಮಗೆ ಅಂದರೆ ಆಗಸ್ಟ್ 24ರಂದು ನಿಮಗೆ ಒಂದು ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಆಗುತ್ತೆ. ಮತ್ತು ಆಗಸ್ಟ್ 27ರಂದು ನಿಮಗೆ ಯಾವುದೇ ರೀತಿ ಎಡಿಟ್ ಮಾಡಲು, ಆಪ್ಷನ್ ಎಂಟ್ರಿ ಬದಲಾವಣೆ ಮಾಡಲು ಅಥವಾ ತಿದ್ದುಪಡಿ ಮಾಡಲು ನಿಮಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಮತ್ತು ಆಗಸ್ಟ್ 28ರಂದು ಅಂತಿಮವಾಗಿ ಒಂದು ಮೆರಿಟ್ ಲಿಸ್ಟ್ ಪ್ರಕಟವಾಗುತ್ತೆ. ಹಾಗೂ ಸೆಪ್ಟೆಂಬರ್ 1ರಂದು ಮಾಕ್ ರಿಸಲ್ಟಲ್ಲಿ ಅನೌನ್ಸ್ ಆಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಾನು ತೋರಿಸ್ತಿರುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಈಗ ಕಮೆಂಟ್ ಸೆಕ್ಷನಲ್ಲಿರುವಂತಹ ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ಸೊ ಮೊದಲನೇ ಪ್ರಶ್ನೆ ಏನಿತ್ತಂದರೆ ಸ್ಕ್ಯಾನ್ಡ್ ಕಾಪಿಗೆ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಮತ್ತು ಡೌನ್ಲೋಡ್ ಯಾವಾಗ ಮಾಡ್ಕೊಳ್ಬೇಕಂತ ಕೇಳ್ತಾ ಇದ್ರಿ. ನೋಡಿ, ಇಲ್ಲಿ ಆಲ್ರೆಡಿ PU1ನಲ್ಲಿ ತೋರಿಸಿರುವ ಹಾಗೆ ಅಂದರೆ ವೆಬ್ಸೈಟ್ನಲ್ಲಿ ಹೇಳಿರುವ ಹಾಗೆ ಆಗಸ್ಟ್ 3ರಿಂದ ನೀವು ಡೌನ್ಲೋಡಿಂಗ್ ಅಲ್ಲಿಂದರೆ ಲಿಂಕನ್ನು ಬಿಡ್ತಾರೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಬ್ಯಾಚ್ ಯೂಸ್ ಮಾಡ್ತಾರೆ, ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಈ ರೀತಿ ಮಾಡ್ತಾರೆ. ಮೊದಲೊಂದು 5,000 ಅಥವಾ 10,000 ವಿದ್ಯಾರ್ಥಿಗಳ ಲಿಂಕ್ನ ಕೊಡ್ತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಅಂದರೆ ಆನ್ಸರ್ ಸ್ಕ್ರಿಪ್ಟ್ ಏನಪ್ಪ ಅಂದರೆ ಅಪ್ಲೋಡ್ ಮಾಡಲಾಗಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ. ಅದಾದ ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. OTP ಸಹ ಕೇಳುತ್ತೆ, ಅದು ನೀವು ರಿಜಿಸ್ಟರ್ ಮಾಡಿರುವಂಥ ಮೊಬೈಲ್ಗೆ OTP ಎಂಟ್ರಿ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಬಿಟ್ಟ ತಕ್ಷಣ ನಮಗೆ ಇನ್ನೊಂದು ವೀಡಿಯೋ ಮುಖಾಂತರ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕನ್ನೋದು ನಾನು ನಿಮಗೆ ಹೇಳ್ಕೊಡ್ತೇನೆ. ಸ್ಕ್ಯಾನ್ ಕಾಪಿ ಬಂದ ನಂತರ ದಯವಿಟ್ಟು ಅದನ್ನು ನೀವು ನಿಮ್ಮ ಸಬ್ಜೆಕ್ಟ್ ಟೀಚರ್ಗೆ ತೋರಿಸಿ ಮತ್ತು ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ. ಅಲ್ಲಿ ರಿವ್ಯಾಲ್ಯೂಷನ್ ಹಾಕಿದ್ರೆ ಮಾರ್ಕ್ಸ್ ಬರುವಾಗಿದ್ದರೆ ಮಾತ್ರ ರಿವ್ಯಾಲ್ಯೂಷನ್ ಹಾಕಿ, ಯಾಕಂದರೆ ಇದರಲ್ಲಿ ಮಾರ್ಕ್ಸ್ ಕಡಿತ ಆಗುವಂಥ ಸಹ ಚಾನ್ಸಸ್ ಭಾಳಷ್ಟು ಇರ್ತವೆ. ನೀವು ರಿವ್ಯಾಲ್ಯೂಷನ್ ಹಾಕಬೇಕಂತ ಇದ್ದರೆ ಅದಕ್ಕೆ ನಿಮಗೆ ಆಗಸ್ಟ್ 4ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕಾಗಲಿ ಅಥವಾ ರೀಟೋಟಲಿಂಗ್ ಆಗಲಿ ಅಲ್ಲಿ 10th ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಬಟ್ ರಿವ್ಯಾಲ್ಯೂಷನ್ ಹಾಕುವಾಗ ಕೇರ್ಫುಲ್ ಆಗಿರಿ. ಮೊದಲು ನಿಮ್ಮ ಟೀಚರ್ಸ್ ಜೊತೆ ಡಿಸ್ಕಷನ್ ಮಾಡಿದ ನಂತರ ಮಾರ್ಕ್ಸ್ ಬರುತ್ತೆ ಅನ್ನುವಾಗಿದ್ದರೆ ಮಾತ್ರ ರಿವ್ಯಾಲ್ಯೂಷನ್ ಹಾಕಿ, ಇಲ್ಲಾಂದರೆ ಮಾರ್ಕ್ಸ್ ಕಡಿತ ಆಗೋದಂತೂ ಗ್ಯಾರಂಟಿ. ಕೊನೆಯದಾಗಿ ನೋಡೋಣ, ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಅಗ್ರಿ ಪ್ರಾಕ್ಟಿಕಲ್ ಡೇಟ್ ಯಾವಾಗ ಅಂತ. ಬಟ್ ಇದುವರೆಗೂ ಯಾವುದೇ ರೀತಿ ಡಿಸಿಷನ್ ತೆಗೆದುಕೊಂಡಿಲ್ಲ. ಯಾವ ರೀತಿ ಡ್ರಾಯಿಂಗ್ ಪೇಪರ್ MCQs ಮಾಡಿದ್ದಾರೆ ಅಂದರೆ ಆನ್ಲೈನ್ ಎಕ್ಸಾಮ್ ಮಾಡಿದರೆ, ಅದೇ ರೀತಿ ಅಗ್ರಿ ಪ್ರಾಕ್ಟಿಕಲ್ಸ್ ಆನ್ಲೈನ್ ಮಾಡಬೇಕು ಅಂತ ಕೆಲವು ಶಿಕ್ಷಣ ತಜ್ಞರು ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಂಡಿಲ್ಲ, ಅದ್ರ ಬಗ್ಗೆ ಸಭೆ ಸಹ ಇನ್ನೂ ಮಾಡಿಲ್ಲ. ಸೊ ಹಾಗಾಗಿ ವೇಟ್ ಮಾಡಿ. ಒಂದು ವೇಳೆ ನಿಮಗೆ ರಿಸಲ್ಟ್ ಇಲ್ಲಿ KCET ಬಂದರೂ ಸಹ ಅಗ್ರಿ ಪ್ರಾಕ್ಟಿಕಲ್ನ ನಂತರ ಕಂಡಕ್ಟ್ ಮಾಡೋ ಸಹ ನಂತರ ನಿಮಗೆ ಫಲಿತಾಂಶವನ್ನು ನೀಡ್ಬೋದು. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬಂದಿಲ್ಲ. ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ, ಅದು ಆನ್ಲೈನ್ ನಡೆಸಬೇಕು ಅದು ಆಫ್ಲೈನ್ ನಡೆಸಬೇಕು ಅನ್ನೋದು ಇನ್ನೂ ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬಂದಿಲ್ಲ. ಬಟ್ ಕೆಲವು ಶಿಕ್ಷಣ ತಜ್ಞರ ಪ್ರಕಾರ ಈ ರೀತಿ ನಾವು ಆನ್ಲೈನ್ MCQs ಕಂಡಕ್ಟ್ ಮಾಡ್ಬೋದು ಅಗ್ರಿ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಡಿಸಿಷನ್ ಏನಾಗುತ್ತೆ ಅನ್ನೋದು. ಬಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸಿರ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.